ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಹೇಳ್ತೀನಿ ನಿಮ್ಮೆಲ್ಲರಿಗೂ ವಿಲೇಜ್ ಸ್ಟೈಲ್ ಚಿಕನ್ ಪಲಾವ್ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಅದರ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ರುಚಿ ಕೂಡ ತುಂಬ ಸೂಪರ್ ಇರುತ್ತೆ ಮತ್ತು ಸಮ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಾ ಇಲ್ಲಿ ಒಂದು ಸ್ವಲ್ಪ ಕಾಳುಮೆಣಸು ತೊಗೊಂಡಿದ್ದೀನಿ. ಹಸಿ ಶುಂಠಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 3-4 ಲವಂಗ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾ ಇಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾ ಇಲ್ಲಿ ಈರುಳ್ಳಿನ ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಟೊಮೊಟೊ ತೊಗೊಂಡಿದ್ದೀನಿ. ಈರುಳ್ಳಿ ಎಷ್ಟು ತೊಗೊಂಡಿದ್ದೀವೋ ಟೊಮೊಟೊನೂ ಕೂಡ ಅಷ್ಟೇ ಸಮ ಪ್ರಮಾಣದಲ್ಲಿ ತಗೋಬೇಕು. ನೆಕ್ಸ್ಟ್ ನಾ ಇಲ್ಲಿ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು 2-3 ಎಲೆ ಪುದೀನ ತೊಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಎಣ್ಣೆ. ಫ್ರೆಂಡ್ಸ್, ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೆ ನಾನು ಸೂಪರ್ ಆದಂಥ ವಿಲೇಜ್ ಸ್ಟೈಲ್ ಚಿಕನ್ ಪಲಾವ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದಂತ ನೋಡೋಣ. ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ರುಬ್ಕೊಳ್ಳೋಣ ಬನ್ನಿ. ಒಂದು ಸ್ವಲ್ಪ ಕ್ಲೀನಾಗಿ ತಿಕ್ ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟನ್ನು ಇಲ್ಲಿ ಪೇಸ್ಟ್ ರುಬ್ಬಿ ರೆಡಿ ಆಗಿದೆ. ಬನ್ನಿ ನೆಕ್ಸ್ಟ್ ಪ್ರಾಸೆಸ್ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಬೇಗ ಆಗುತ್ತೆ. ಇದು ಕೇವಲ ಅರ್ಧ ಗಂಟೆಯಲ್ಲಿ ಇಡೀ ಡಿಶ್ ರೆಡಿಯಾಗಿರುತ್ತೆ. ಈಗ ಎಣ್ಣೆ ಕಾಯಬೇಕು. ನೆಕ್ಸ್ಟ್ ನಾನು ಈಗ ಇದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಈಗ ಸಾಸಿವೆ ಪಟ ಅಂತ ಸಿಡಿಯೋ ತನಕ ಇದನ್ನು ಇದೇ ರೀತಿ ಫ್ರೈ ಮಾಡ್ತಿರ್ಬೇಕು. ಈಗ ಸಾಸಿವೆ ಸಿಡ್ದಾಗಿದೆ. ಈಗ ಇದಕ್ಕೆ ಸಣ್ಣದಾಗಿ ಉದ್ದ ಹಚ್ಚಿಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೊಟೊನ ಹಾಕೊತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ತಗೋಬೇಕು. ನೆಕ್ಸ್ಟ್ ಈಗ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗೋದಕ್ಕೆ ನಾನು ಇಲ್ಲಿ ಅರಿಶಿನದ ಪುಡಿ ಹಾಕೊತಾ ಇದ್ದೀನಿ, ಒಂದು 1/4 ಟೀ ಸ್ಪೂನು. ಇಲ್ಲಿ ಈ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ 3/4 ಭಾಗ ಫ್ರೈ ಆಗಿ ರೆಡಿಯಾಗಿದೆ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಹಾಕ್ಕೊತಾ ಇದ್ದೀನಿ. ಹಾಕೊಂಡು ಒಂದು 2-3 ನಿಮಿಷ ಇದನ್ನು ಎಣ್ಣೆಲಿ ಇದೇ ರೀತಿ ಉರಿಬೇಕು. ಫ್ರೆಂಡ್ಸ್, ಈ ಪಲಾವ್ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ನಮ್ಮ ಮನೇಲಿ ಇದು ಬೇಗ ಖಾಲಿ ಆಗೋಗುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ಮನೇಲಿ ನೀವು ಒಂದ್ಸತಿ ಟ್ರೈ ಮಾಡ್ಕೊಂಡು ತಿಂದು ನೋಡಿ, ಅಷ್ಟು ಫ್ಲೇವರ್ಫುಲ್ಲಾಗಿ ಸೂಪರ್ ಆಗಿರುತ್ತೆ. ಈ ಚಿಕನ್ ಇಷ್ಟು ಫ್ರೈ ಆದಮೇಲೆ ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕೊತಾ ಇದ್ದೀನಿ ನಾನಿಲ್ಲಿ. ಫ್ರೆಂಡ್ಸ್, ಈ ಮಿಶ್ರಣ ಹಾಕ್ಕೊಂಡು ನೀವು ಈ ಚಿಕನ್ನ ಒಂದು 5 ನಿಮಿಷ ಇದೇ ಮಿಶ್ರಣದಲ್ಲಿ ಕುದಿಸಿದ್ರೆ ತುಂಬ ಫ್ಲೇವರ್ಫುಲ್ಲಾಗಿ ಸೂಪರಾಗಿ ಬರುತ್ತೆ ಪಲಾವು. ನೋಡಿ, ಈ ರೀತಿ ಇದನ್ನು ಕ್ಲೀನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ತಡ ಹತ್ತದಂಗೆ ಫ್ರೈ ಮಾಡ್ಕೊಂಡು ಇದನ್ನು ಇದೇ ಮಿಶ್ರಣದಲ್ಲಿ ಬೇಯಿಸ್ಕೋಬೇಕು. ನೋಡಿ, ಈಗ ಚಿಕನ್ ರೆಡಿ ಕುದೀತಿದೆ. ನೆಕ್ಸ್ಟ್ ನಾ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನಂಗೆ ಇಲ್ಲಿ 3 ಲೋಟ ಅಕ್ಕಿಗೆ 6.5 ಲೋಟ ನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ. ನೀವು 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟ ನೀರು ಹಾಕೋಬೇಕು. ಅವಾಗ ಪಲಾವ್ ಬಿಡಿಯಾಗಿ ಸೂಪರ್ ಆಗಿ ಬರುತ್ತೆ. ಇದಕ್ಕೆ ನೀವು ಬಾಸ್ಮತಿ ಅಕ್ಕಿನೇ ಹಾಕಬೇಕು ಅಂತ ಏನಿಲ್ಲ, ಯಾವ ಅಕ್ಕಿ ಬೇಕಾದ್ರೂ ಹಾಕೋಬಹುದು. ಅಷ್ಟೇ ರುಚಿಯಾಗಿ, ಅಷ್ಟೇ ಬಿಡಿಯಾಗಿ ಸೂಪರ್ ಆಗಿ ಬರುತ್ತೆ. ಈಗ ಇದು ಕುದ್ದು ರೆಡಿ ಆಗಿದೆ. ಇದಕ್ಕೆ ಒಂದು 6 ಲೋಟ ನೀರು ಹಾಕೊತಾ ಇದ್ದೀನಿ ನಾನೀಗ. ನೋಡಿ, ನಾನು ಇಲ್ಲಿ 6 ಲೋಟ ನೀರು ಹಾಕೊಂಡಿದ್ದೀನಿ ಇದಕ್ಕೆ.
ನೆಕ್ಸ್ಟ್ ನಾನೀಗ ಇದಕ್ಕೆ ಒಂದು ಹೋಳು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ನೀವು ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಸೂಪರಾಗಿ ಬರುತ್ತೆ, ಆದರೆ ಅತಿ ಜಾಸ್ತಿನ ಹಾಕಿದ್ರೆ ಸಿಸಿ ಹೊಡೆಯುತ್ತೆ. ಸೊ ಮೀಡಿಯಮ್ ರೇಟಲ್ಲಿ ತೆಂಗಿನಕಾಯಿ ಹಾಕೋಬೇಕು. ನೆಕ್ಸ್ಟ್ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಇದು ನೀರು ಕುದಿಯಕ್ಕೆ ಬಿಡೋಣ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ನಾನಿಲ್ಲಿ. ಈಗ ಇದು ಒಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ. ತಳ ಹತ್ತದಂಗೆ ಈ ರೀತಿ ಆಗಾಗ ಅಲ್ಲಾಡಿಸ್ಕೊಂಡು ಬೇಯಿಸ್ಕೊತಾ ಇರಬೇಕು. ಈ ನೀರನ್ನ ತುಂಬ ಚೆನ್ನಾಗಿ ಕುದಿಸ್ಬೇಕು. ನೀವು ನೀರು ಚೆನ್ನಾಗಿ ಕುದಿಸೋ ತನಕ ಅಕ್ಕಿ ಹಾಕ್ಬಾರ್ದು. ಇಲ್ಲಿ ಚೆನ್ನಾಗಿ ನೀರು ಕುದ್ದಿ ರೆಡಿ ಆಗಿದೆ. ಈಗ ನಾವೀಗ ಇದಕ್ಕೆ ಅಕ್ಕಿ ಹಾಕೊಂತ ಇದ್ದೀನಿ. ಅಕ್ಕಿನ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ ನಾನು ಇದನ್ನ. ಈ ರೀತಿ ಅಕ್ಕಿನ ನೆನೆಸಿಟ್ಕೊಂಡು ಒಂದು ಸ್ವಲ್ಪ ನೀರು ಕಡಿಮೆ ಹಾಕೊಂಡು ಮಾಡೋದ್ರಿಂದ ಪಲಾವ್ ಉಡುಡಿಯಾಗಿ ಸೂಪರಾಗಿ ಬರುತ್ತೆ, ಮತ್ತು ಅದು ಫ್ಲೇವರ್ ಕೂಡ ತುಂಬ ಅಷ್ಟೇ ಸೂಪರಾಗಿರುತ್ತೆ. ಈಗ ಅಕ್ಕಿನ ಹಾಕೊಂಡು ಇದನ್ನೊಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಈ ರೀತಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದರ ಮುಚ್ಚಿಬಿಟ್ಟು 1 ವಿಷಲ್ ಹೊಡಿಸ್ಬೇಕು ಇದನ್ನ. ಈಗ ಇದು 1 ವಿಷಲ್ ಹೊಡೆಯೋ ತನಕ ಕಾಯಬೇಕು. ಇಲ್ಲಿ ಕುಕ್ಕರ್ 1 ವಿಷಲ್ ಹೊಡ್ಸಾಗಿದೆ. ಈಗ ಇದನ್ನ ತೆಗಿತಾ ಇದೀವಿ, ಓಪನ್ ಮಾಡ್ಕೊತಾ ಇದೀವಿ. ನೋಡಿ ಇಲ್ಲಿ ಗಮ್ ಅಂತಿದೆ ಪಲಾವ್, ಮನೆ ತುಂಬ ಎಲ್ಲ ಇಷ್ಟು ಸೂಪರಾಗಿ ರೆಡಿಯಾಗಿ ಬಂದಿದೆ. ಈಗ ಇದನ್ನ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಒಂದ್ಸತಿ ಈ ರೀತಿ ಎಲ್ಲಾನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗೋ ಹಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಸೂಪರ್ ಆದ ತುಂಬ ರುಚಿಯಾದಂಥ ಘಮ ಆದಂಥ ವಿಲೇಜ್ ಸ್ಟೈಲ್ ಚಿಕನ್ ಪಲಾವ್ ರೆಡಿ ಆಗಿದೆ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರಲೇಬೇಕಲ್ವಾ? ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ನ ಸೆಟ್ ಅನ್ನೋದು ಮರಿಲೇಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.